ನಮಸ್ಕಾರ. ವನಜಾ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಗೌರಿ ಗಂಡನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಕೊಂಡು ಪಾಪ ವನವಾಸ ಹತ್ತಿ ಆಮೇಲೆ ಮೈದಕ್ಕೆ ಫೋನ್ ಮಾಡಿ ಮೈದಾ ದುಡ್ಡು ಹಾಕಿದ ಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿದ್ದು. ಅಲ್ಲಿವರೆಗೆ ಟ್ರೀಟ್ಮೆಂಟೇ ಶುರು ಮಾಡಿರಲಿಲ್ಲ. ಡಾಕ್ಟ್ರಿಗೂ ಹೊಡೆದು ಬಿಟ್ಲು ಇಟ್ಕೊಂಡು, ಜೀವ ಹೋಗೋದ್ರ ಮುಂದೆ ನೀವು ಪ್ರೊಸೀಜರು ಅಂತ ಕೂತಿದ್ದೀರಲ್ಲ, ದುಡ್ಡೇ ಮುಖ್ಯನಾ ನಿಮಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಪಾಪ ಅವನಿಗೆ ಉಸಿರಾಟ ತೊಂದರೆ ಆಗಿಬಿಟ್ಟು, ಇನ್ನಿಲ್ಲರ್ ಕ್ಲೋಸ್ ಆಗಿರೋದ್ರಿಂದ ಉಸಿರಾಟ ತೊಂದರೆ ಆಯಿತು. ಹಂಗಾಗಿ ಪಾಪ ಅವನು ತುಂಬ ಸೀರಿಯಸ್ ಆಗಿ ಹೋಗ್ಬಿಟ್ಟ. ಸೀರಿಯಸ್ ಆಗಿ ಹೋಗಿ ಅವನಿಗೆ ಏನು ತುಂಬಾ ಸುಸ್ತಾಗಿ, ಏನು ಉಸಿರಾಡೋಕ್ಕಾಗ್ದೇ, ನಡೆಯೋಕ್ಕೂ ಆಗ್ದೇ, ಮಾತಾಡೋಕ್ಕೂ ಆಗ್ದೇ ತುಂಬಾ ಹಿಂಸೆ ಪಡ್ತಾಯಿದ್ದ. ಹಂಗಾಗಿ ದೇವ್ರ ಹತ್ರ ಎಲ್ಲ ಬೇಡ್ಕೋತಾ ಇದ್ಲು, ನನ್ನ ಗಂಡನ ಹುಷಾರು ಮಾಡ್ರಪ್ಪ, ನನ್ನ ಗಂಡನ ಹುಷಾರು ಮಾಡೋ ದೇವರೇ ಅಂತೇಳ್ಬಿಟ್ಟು. ಆಮೇಲೆ ಡಾಕ್ಟ್ರು ಸಿಸ್ಟ್ರು ಅವರೆಲ್ಲ ದುಡ್ಡು ಹಾಕಿದ ಮೇಲೆ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ರು. ತಕ್ಷಣ ಎಲ್ಲ ಟ್ರೀಟ್ಮೆಂಟು ಚೆನ್ನಾಗಾಯಿತು. ಹುಷಾರೋದು ತೊಂದರೆ ಮಾರನೇ ದಿನ ಈಗ ಹುಷಾರಾಗಿದ್ದಾನೆ. ಅವ್ನು ಕಣ್ಬಿಟ್ಟು ನೋಡುವಾಗ ಗೌರಿ ಅಳ್ತಾನೆ ಇರ್ತಾಳೆ. ಆಮೇಲೆ ಅವ್ನು ಕಣ್ಣು ಬಿಡು ಹಿಂಗೆ ಸ್ವಲ್ಪ ಚಿಕ್ಕ ಚಿಕ್ಕ ಕಣ್ಣು ಬಿಡ್ತಾನೆ. ಆವಾಗ ಡಾಕ್ಟ್ರೇ ಬನ್ನಿ, ನನ್ನ ಗಂಡ ಕಣ್ಣು ಬಿಡ್ತಿದ್ದಾರೆ, ಬನ್ನಿ 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 ಅಂತ ಕರೀತಾಳೆ. ಆಮೇಲೆ ಡಾಕ್ಟ್ರು ಬಂದು ನೋಡಿಬಿಟ್ಟು ಪರ್ಫೆಕ್ಟ್ಲಿ ಆಲ್ ರೈಟ್, ಹೋಗ್ಬೋದು ಇನ್ನು ಮನೆಗೆ ಅಂತ ಹೇಳ್ತಾರೆ. ಆವಾಗ ಗೌರಿಗೆ ತುಂಬ ಖುಷಿ ಆಗುತ್ತೆ. ಹೌದಾ ಡಾಕ್ಟ್ರೇ, ಆರಾಮಾಗಿದ್ದಾರಾ, ಕರ್ಕೊಂಡು ಹೋಗ್ಬೋದಾ ಅಂತ. ಹೌದು ಕರ್ಕೊಂಡು ಹೋಗ್ಬೋದು ಮೇಡಮ್ ಅಂತ ಹೇಳ್ತಾರೆ. ಆಮೇಲೆ ಗೌರಿಗೆ ಸಾರಿ ಮೇಡಮ್, ನಾನು ತಪ್ಪಾಗಿ ಇದು ಮಾಡಿಬಿಟ್ಟೆ, ಪ್ರೊಸೀಜರು ಈ ಹಾಸ್ಪಿಟ್ಲು ಪ್ರೊಸೀಜರ್ ಪ್ರಕಾರನೇ ಹೋಗಬೇಕು ಅಂತೇಳ್ಬಿಟ್ಟು ಮಾನವೀಯತೆ ದೃಷ್ಟಿಯಿಂದ ನಾನು ಫಸ್ಟೇ ಟ್ರೀಟ್ಮೆಂಟ್ ಮಾಡಬೇಕಿತ್ತು, ಮಾಡಲಿಲ್ಲ, ಅದೇ ನನ್ನ ತಪ್ಪಾಯಿತು ಅಂತ ಅವನು ಹೇಳ್ತಾನೆ ಡಾಕ್ಟ್ರು. ಅದಕ್ಕೆ ಗೌರಿ ಕೈ ಮುಗಿದು ಹೇಳ್ತಾಳೆ, ಸಾರಿ ಡಾಕ್ಟರ್, ನನಗೂ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ನಿಮ್ಮ ಮೇಲೆ ಕೈ ಮಾಡಿಬಿಟ್ಟೆ, ಸಾರಿ, ನನ್ನನ್ನು ಕ್ಷಮಿಸ್ಬಿಡಿ. ಏಕೆ ಅಂದರೆ ನನ್ನ ಗಂಡನ ಪ್ರಾಣ ಮುಖ್ಯ ಆಗಿತ್ತು. ಅಲ್ಲಿ ಯಾರದೇ ಪ್ರಾಣ ಆಗಿದ್ರೂ ಆ ಗಳಿಗೆಗೆ ಪ್ರಾಣ ಮುಖ್ಯ ಆಗಿರುತ್ತೆ, ಉಳಿಸೋದು ನಿಮ್ಮ ಕರ್ತವ್ಯ. ನೀವು ಆವಾಗ ಪ್ರೊಸೀಜರು ಅಂದಾಗ ನನಗೆ ಕೋಪ ನೆತ್ತಿಗೇರಿಬಿಡ್ತು, ಹಾಗಾಗಿ ನಾನು ನಿಮ್ಮ ಮೇಲೆ ಕೈ ಮಾಡಬೇಕಾಯ್ತು, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊತಾಳೆ. ಆಮೇಲೆ ಈ ಡಾಕ್ಟ್ರು ಇದೆಲ್ಲ ಆದಮೇಲೆ ನೋಡಿಬಿಟ್ಟು ಬಿ ಪಿ ಎಲ್ಲ ಚೆಕ್ಕು ಮತ್ತು ಇದು ಕೈ ಎಲ್ಲ ಹಿಡ್ದು ನೋಡಿ ಎಲ್ಲ ಆಗಿ ಆರಾಮಿದ್ದಾರೆ, ಇನ್ನು ಕರ್ಕೊಂಡು ಹೋಗಿ ಮನೆಗೆ ಅಂತ ಹೇಳ್ತಾನೆ. ಆವಾಗ ಇವಳು ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಬರೋಕ್ಕೆ ರೆಡಿ ಆಗ್ತಾರೆ. ಎಲ್ಲ ಮನೆಗೆ ಬರೋಕ್ಕೆ ರೆಡಿ ಆಗ್ತಾರೆ, ಮನೆಗೆ ಬರ್ತಾರೆ. ಬಂದು ಮೇಲೆ ಮಲಗಿರ್ತಾನೆ ವಿಕ್ರಮು. ಇವರೆಲ್ಲ ಬರ್ತಾರೆ ಮಂತ್ರಾಲಯ ಟ್ರಿಪ್ ಹೋಗಿರ್ತಾರೆ, ಎಲ್ಲರೂ ಬರ್ತಾರೆ. ಬಂದ್ಬಿಟ್ಟು ಆಗ ಎಲ್ಲರಿಗೂ ವಿಷಯ ಹೇಳ್ತಾಳೆ. ಹೇಳಿದ ತಕ್ಷಣವೇ ಏನು ಕೆಂಡ ಮಂಡಲ ಆಗ್ಬಿಡ್ತಾರೆ. ಅದಕ್ಕೋಸ್ಕರನೇ ಬರಲಿಲ್ವ ಟ್ರಿಪ್ಪು ಮಂತ್ರಾಲಯಕ್ಕೆ, ಗಂಡನ ಕಾಯಿಲೆ ಮಲ್ಗೋಕ್ಕೋಸ್ಕರ. ಗಂಡನ ಸರಿಯಾಗಿ ಅಡುಗೆ ಮಾಡೋಕ್ಕಿಲ್ಲ, ಅದಕ್ಕೆ ಅವ್ನು ಕಾಯಿಲೆ ಮಲಗಿದ್ದಾನೆ, ಹಂಗೆ ಹಿಂಗೆ ಅವರ ಅಮ್ಮ 100 ಮಾತಾಡ್ತಾಳೆ. ಆದ್ರೂ ಅವಳೇನು ಮಾತಾಡಲ್ಲ, ಅಳ್ತಾ ಸುಮ್ಮನೆ ನಿಂತಿರ್ತಾಳೆ. ಆಮೇಲೆ ಅಲ್ಲಿಗೆ ವಿಕ್ರಮು ಕಷ್ಟಪಟ್ಟು ತಳ್ಳಾಡ್ಕೊಂಡು ಎದ್ದು ಬರ್ತಾನೆ. ಎದ್ದು ಬಂದುಬಿಟ್ಟು ಅವಾಗ ಹೇಳ್ತಾನೆ, ನಿಜವಾಗ್ಲೂ ಎರಡನೇ ತಾಯಿ ಇವಳು, ದೇವತೆ ಇವಳಾಗುವತ್ತಿ ನನ್ನನ್ನು ಕಾಪಾಡಿದ್ಲು, ನಿಮ್ಮೆಲ್ಲ ಮಾಡೋ ಕರ್ತವ್ಯನೇ ಇವಳು ಒಬ್ಬಳೇ ಮಾಡಿದ್ದಾಳೆ, ಅವಳಿಗೆ ಯಾಕೆ ಬೈತಾಯಿದ್ದೀರಾ, ಅವಳು ಎಷ್ಟು ಕಷ್ಟಪಟ್ಟಳು ಅಂತ ನನಗೆ ಗೊತ್ತು. ನನಗೆ ಉಸಿರಾಡೋಕ್ಕೆ ತೊಂದರೆ ಆದಾಗ ಅವಳು ಹೆಂಗೆ ಹಾಸ್ಪಿಟ್ಲಿಗೆ ತಗೊಂಡು ಹೋದ್ಲು, ಏನೆಲ್ಲ ಕಷ್ಟಪಟ್ಟಳು ಅಂತ ನನಗೆ ಗೊತ್ತು, ನಿಮಗೇನು ಗೊತ್ತು, ನೀವು ಮಾತಾಡಬೇಡಿ ಆ ಥರ ಎಲ್ಲ, ಪಾಪ ಅವಳಿಗೆ ಮನಸ್ಸಿಗೆ ನೋವಾಗುತ್ತೆ ಅಂತೇಳಿ ಹೇಳ್ತಾನೆ. ಆವಾಗ ಏನು ಗಂಡನ ವಹಿಸ್ಕೊಂಬತ್ತಾ ಇದ್ದಾನೆ ಅಂತ. ಗಂಡನ ವಹಿಸ್ಕೊಬರೋ ವಿಷಯ ಅಲ್ಲ, ನನ್ನ ಪ್ರಾಣ ಹೋಗೋದನ್ನು ಉಳಿಸಿದ್ದಾಳೆ. ಹೇಳಬೇಕು ಅಂದರೆ ಫುಲ್ಲು ಸೀರಿಯಸ್ ಆಗಿ ಇನ್ನೆಲ್ಲರೂ ಖಾಲಿಯಾಗಿ ನನಗೆ ಹೋಗಬರೋ ಜೀವ ಆಗಿತ್ತು. ಅಂಥ ಟೈಮಲ್ಲಿ ನನ್ನನ್ನು ಹಾಸ್ಪಿಟ್ಲಿಗೆ ದಾರ ಕಟ್ಟಿ ಸೊಂಟಕ್ಕೆ ಅವಳ ಭುಜಕ್ಕೆ ದಾರ ಕಟ್ಕೊಂಡು ಸ್ಕೂಟಿಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗಿ ಅಡ್ಮಿಂಟು ಅಲ್ಲಿ ಮಾಡ್ಕೊತಿಲ್ಲ, ದುಡ್ಡಿಲ್ಲ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂಥ ಸಿಚುವೇಶನನ್ನೆಲ್ಲ ನನ್ನನ್ನು ಪಾರು ಮಾಡಿ ಕರ್ಕೊಬಂದಿದ್ದಾಳೆ. ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಅವಳಿಗೆ ಗೊತ್ತು, ನಿಮಗೇನು ಗೊತ್ತು, ನೀವು ಸುಮ್ಮನೆ ಮಾತಾಡ್ತಾ ಇದ್ದೀರಲ್ಲ ಅಂತೇಳಿ ಬೈತಾನೆ.
ಆಗ ಎಲ್ಲರೂ ಸುಮ್ಮನಾಗ್ತಾರೆ ಬಾಯಿ ಮುಚ್ಕೊಂಡು. ಆದರೆ ಅವ್ರ ಅತ್ತೆಗೆ ಸಿಟ್ಟಿದೆಯಲ್ಲ ಅವಳ ಮೇಲೆ, ಆ ಸಿಟ್ಟನ್ನು ತೀರ್ಸ್ಕೊಳ್ಳೋಕ್ಕೋಸ್ಕರ ಆ ಥರ ಹೇಳ್ತಾಳೆ. ಆಮೇಲೆ ಗೌರಿ ಕೂಡ ಎಲ್ಲ ಹೇಳ್ತಾಳೆ. ಹೇಳಿದ ಮೇಲೆ ಹೀಗಾಯಿತು ಅಂತೆಲ್ಲ ಹೇಳಿದ ಮೇಲೆ, ಹೌದಾ ಇಷ್ಟೆಲ್ಲ ಆಗೋಯ್ತಾ ಅಂತೇಳ್ಬಿಟ್ಟು ಆವಾಗ ಸುಮ್ಮನಾಗ್ತಾರೆ. ಮನೆಯವರು ಮಾತ್ರ ಕೆಲವ್ರಿಗೆ ಇವಳನ್ನ ಕಂಡ್ರೆ ಆಗದೇ ಇದ್ದರಂತೂ ತುಂಬಾ ಮಾತಾಡ್ತಾರೆ. ಆದರೆ ಇವಳು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ, ಸುಮ್ಮನಾಗ್ಬಿಡ್ತಾಳೆ. ಮತ್ತು ಇದಾಗಿತ್ತು ಇವತ್ತಿನ ಸ್ಟೋರಿ. ನಾಳೆ ಇನ್ನೊಂದು ಸ್ಟೋರಿ ಜೊತೆಗೆ ಬರ್ತೀನಿ. ತುಂಬ ಚೆನ್ನಾಗಿದೆ ಸ್ಟೋರಿ, ನೋಡಿ.